ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ. ನಿಮ್ಮೆಲ್ಲರಿಗೂ ಬೆಂಡೆಕಾಯಿ ಉಪಯೋಗಿಸೋದ್ರಿಂದ ಎಷ್ಟು ಉಪಯೋಗ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದು ಬೆಂಡೆಕಾಯಿ ನಮ್ಮ ಮಕ್ಕಳಿಗೆ ಅತಿ ಹೆಚ್ಚಾಗಿ ಮಾಡಿ ಬಡಿಸೋದ್ರಿಂದ ಅವರ ಮೆಮರಿ ಪವರು ಹೆಚ್ಚಾಗುತ್ತೆ. ಸೊ ಇಂಥ ಒಳ್ಳೆಯ ಔಷಧಿ ಗುಣವುಳ್ಳ ಬೆಂಡೆಕಾಯನ್ನು ಒಂದು ರುಚಿಯಾದ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸಿಂಪಲ್ ಗೊಜ್ಜನ್ನು ಹೇಗೆ ಮಾಡ್ಕೊಳ್ಳೋದು, ಬೆಂಡೆಕಾಯಲ್ಲಿ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬಿಡೋಣ. ಜಾಸ್ತಿ ಪದಾರ್ಥ ಬಳಸದೆ ಸಿಂಪಲ್ಲಾಗಿ ಮಾಡುವಂಥ ಈ ಗೊಜ್ಜು ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗುತ್ತೆ. ಬೇಗ ಕೂಡ ಮಾಡ್ಕೊಂಬಿಡ್ಬೋದು. ಈ ರೆಸಿಪಿ ನೋಡಿ ಕಲ್ತ್ಕೊಳ್ಳೋಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗಳನ್ನ ನೋಡಿ, ಆಗ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನ ತಲುಪುತ್ತೆ ಅಂತ ಹೇಳ್ತಾ ಈ ಒಂದು ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಇದನ್ನು ಮಾಡೋದಕ್ಕೆ ಸ್ನೇಹಿತರೆ ನಾನು ಒಂದು 1/4 kg ಬೆಂಡೆಕಾಯಿ ಮಾತ್ರ ಉಪಯೋಗಿಸಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂದರೆ ಜಾಸ್ತಿ ಉಪಯೋಗಿಸಿ. ಬಿಸಿ ಬಿಸಿ ಅನ್ನ ಅಥವಾ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ವಿಶೇಷ ದಿನಗಳಲ್ಲೂ ಕೂಡ ನೀವು ಈ ಥರ ಗೊಜ್ಜನ್ನ ಮಾಡ್ಕೋಬೋದು. ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಫಸ್ಟು ಒಣಗಕ್ಕೆ ಇಟ್ಬಿಟ್ಟಿದ್ದೀನಿ. ಆಮೇಲೆ ನೀರನ್ನೆಲ್ಲ ಒರೆಸ್ಕೊಂಡು ಸಣ್ಣ ಸಣ್ಣ ಹೋಳನಾಗಿ ಹೆಚ್ಕೋತೀನಿ. ನೋಡಿ, ಒಂದು 1/4 kg ಉಪಯೋಗಿಸಿದ್ದೀನಿ ಅಷ್ಟೇ. ಈಗ ಇದನ್ನು ಹೆಚ್ಕೊಂಬಿಡೋಣ. ಸಣ್ಣದಾಗಿ ಹೆಚ್ಚಿದ್ರೆ ಬೇಗನೆ ಬೇಯುತ್ತೆ. ಈಗ ನಾನು ಮೊದಲಿಗೆ ಒಂದು 5 ನಿಮಿಷ ಈ ಬೆಂಡೆಕಾಯಿನ ಹುರ್ಕೊಳ್ತೀನಿ. ಹುರಿಯೋದಕ್ಕೆ ಮುಂಚೆ ಒಂದು ಪ್ಯಾನ್ಗೆ ಒಂಚೂರು ಎಣ್ಣೆ ಸಾಸಿವೆ ಹಾಕ್ಕೊಳ್ತೀನಿ. ಎಣ್ಣೆ ಸಾಸಿವೆ ಇಂಗನ್ನು ಸೇರಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಬಾಡಿಸ್ಕೊಳ್ಳೋಣ. ಸಿಮ್ನಲ್ಲಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ತೀನಿ. ಮಸಾಲೆಗೆ ಈ ಕಡೆ ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8, ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ, ಸಾಸಿವೆ ಒಂದು ಅರ್ಧ ಟೀ ಚಮಚ ಮತ್ತು ಅರಿಶಿನ ಒಂದು 1/4 ಟೀ ಚಮಚ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ. ಬೇಕಾದರೆ ಇದಕ್ಕೆ ನೀವು ಒಂದು 4 ಎಸಳು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ರುಬ್ಕೋಬೋದು. ಈಗ ನೋಡಿ ಸ್ವಲ್ಪ ಸಾಫ್ಟ್ ಆಗಿದೆ. ಇದಕ್ಕೆ ಹುಣಸೆ ರಸನ ಹಾಕ್ಕೊಂಡು ಇನ್ನೊಂಚೂರು ಬೇಯೋಕ್ಕೆ ಬಿಡ್ತೀನಿ. ಹುಣಸೆ ಹುಳಿ ಎಲ್ಲ ಹೀರ್ಕೊಳ್ಳಿ ಬೆಂಡೆಕಾಯಿ. ಇದು ಕುದೀತಾ ಇದ್ದಂಗೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಸಿಹಿ ಅಂಶ ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಇನ್ನೊಂದು 2 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ. ಬೆಲ್ಲ ಎಲ್ಲ ಕರಗಬೇಕು. ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಹಾಗೆಯೇ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಗೊಜ್ಜಿನ ಹದ ಯಾವತ್ತೂ ಸ್ವಲ್ಪ ಗಟ್ಟಿಗಿರಬೇಕು. ನಿಮ್ಗೆ ಎಷ್ಟು ಹದ ಬೇಕೋ ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ ಎಷ್ಟು ಸಿಂಪಲ್ಲು ರೆಡಿಯಾಗೋಯ್ತು ರುಚಿಯಾದ ಬೆಂಡೆಕಾಯಿ ಗೊಜ್ಜು ಸ್ನೇಹಿತರೆ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ವಿಧ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನ ಬೇಕಾದರೆ ಕೂಡ ಹಾಕ್ಕೋಬೋದು. ಇನ್ನೊಂದು ನಿಮಿಷ ಕುದಿಸಿ ಆಮೇಲೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ. ವಾವ್, ಟೇಸ್ಟಿ ಬೆಂಡೆಕಾಯಿ ಗೊಜ್ಜು. ಸಿಂಪಲ್ ಕಾಯಿ ಸಾಸಿವೆ ಸ್ಟೈಲ್ನಲ್ಲಿ ಮಾಡಿರೋದು. ಈ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ತಿಳಿಸ್ಕೊಡಿ. ಈ ವಿಧದಲ್ಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಕೊಡಿ ಸ್ನೇಹಿತರೆ. ಎಲ್ಲರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.